ಒಂದು ಕಡೆಗೆ ವಾಲಿದ್ರು ಅಂತಕ್ಕಂಥದ್ದು, ಯಾವ ರೀತಿ ಅವರು ಒಬ್ಬ ಏನೋ ತಪಸ್ವಿಯಾಗಿ ಅವರ ಸುತ್ತಲೂ ಒಂದು ಉತ್ತ ಬೆಳೆದಂಥದ್ದನ್ನ ಅದರಿಂದ ಹೊರಗೆ ಬರ್ತಕ್ಕಂಥ ಒಂದು ಕೆಲಸ ಆದಂಥ ಸಂದರ್ಭದಲ್ಲಿ ಅವರಿಗೆ ವಾಲ್ಮೀಕಿ ಅಂತಕ್ಕಂಥ ಹೆಸರು ಅವರಿಗೆ ಬರ್ತಕ್ಕಂಥದ್ದಾಗಿದೆ ಅಂತಕ್ಕಂಥದ್ದು ಇವೆಲ್ಲರೂ ನಾವು ಓದಿರ್ತಕ್ಕಂಥ ವಿಚಾರ. ಅದರಿಂದ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ತಾವೆಲ್ಲರೂ ಒಟ್ಟಾಗಿ ಸಮುದಾಯದ ಎಲ್ಲ ಮುಖಂಡರು ಎಲ್ಲ ಯಾವುದೇ ರೀತಿ ಭೇದ ಭಾವ ಇಲ್ಲದೆ, ಯಾವುದೇ ಪಕ್ಷ ಮತ್ತೊಂದು ಭೇದ ಭಾವ ಇಲ್ಲದೆ ಇವತ್ತು ಒಗ್ಗಟ್ಟಾಗಿ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಪಲ್ಲಕ್ಕಿಗಳನ್ನ ಪ್ರತಿಯೊಂದು ಗ್ರಾಮದಿಂದ ಬರ್ತಕ್ಕಂಥ ವ್ಯವಸ್ಥೆ ಮಾಡಿ ಬಹಳ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ತಾವು ಮಾಡಿದ್ದೀರಾ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳು, ಜಯಂತಿಗಳನ್ನ ಶ್ರೇಷ್ಠರನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದೆ. ಆದ್ರೆ ಹಿಂದೆ ಪ್ರಾರಂಭದಲ್ಲಿ ಇದ್ದಂಥ ಉತ್ಸಾಹ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಇವತ್ತು ನಾವು ಕಾಣ್ತಾ ಇಲ್ಲ. ಆದ್ರೆ ತಾವುಗಳು ಇವತ್ತು ಇಷ್ಟೇ ವರ್ಷ ಆದ್ರೂ ಕೂಡ ಈ ಒಂದು ವಾಲ್ಮೀಕಿ ಜಯಂತಿ ಒಂದು ಯೋಜನೆ, ಒಂದು ಕಾರ್ಯಕ್ರಮವನ್ನ ಸರ್ಕಾರ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದಾಗಿಂದ ಇಂದಿವರೆಗೂ ಬಹುಶಃ ಪ್ರಾರಂಭದಲ್ಲಿದ್ದಂಥ ಉತ್ಸಾಹವನ್ನ ಅದೇ ರೀತಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ. ಮತ್ತು ಸಮುದಾಯದಲ್ಲಿ ಇರ್ತಕ್ಕಂಥ ಹೊಸ ಪೀಳಿಗೆಗೆ ಮಹರ್ಷಿ ವಾಲ್ಮೀಕಿ ಅವರ ಕೊಡುಗೆ ಏನು ಅಂತಕ್ಕಂಥದ್ದು, ಯಾಕೆ ನಾವು ಅವರ ಮೇಲೆ ಅಷ್ಟು ಗೌರವ ಕೊಡ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳು ಸಣ್ಣ ಮಕ್ಕಳಲ್ಲಿ ಅದನ್ನ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ. ನಾನು ಮತ್ತೊಮ್ಮೆ ತಮಗೆ ಸಮುದಾಯದ ಎಲ್ಲ ಹಿರಿಯರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಏನು ಅವರ ಕೊಡುಗೆ ಏನು ಸ್ಟೇಟಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು, ರಾಜಣ್ಣ ಸಾಹೇಬರು, ನಮ್ಮ ನಾಗೇಂದ್ರಣ್ಣ ವಾಲ್ಮೀಕಿ ಸಮುದಾಯದ ಆಸ್ತಿಗಳು. ಇವತ್ತು ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಈ ನಾಯಕರು ಶ್ರಮಿಸ್ತಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಹೊಡಿಬೇಕು ನೀವು. ನಾನು ಶಾಸಕನಾಗಿ ವಾಲ್ಮೀಕಿ ಮಹರ್ಷಿಯವರ ಆಶೀರ್ವಾದದಿಂದ ಮುದ್ದೇನಹಳ್ಳಿಯಲ್ಲಿ ಹೆಚ್ಚು ST ಸಮುದಾಯದವರಿದ್ದಾರೆ. ನೀವು ದಯವಿಟ್ಟು ನಿಮ್ಮ ನೆಂಟರು ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿದ್ದರೆ ವಿಚಾರಿಸಿ. ಮುದ್ದೇನಹಳ್ಳಿ ಪಂಚಾಯಿತಿಯ ST ಸಮುದಾಯದವರು 50 ಜನ ಇರ್ತಕ್ಕಂಥ ಹಳ್ಳಿಗೆ 2.5 ಕೋಟಿ ರಸ್ತೆ ಹಾಕೊಟ್ಟಿದ್ದೀನಿ ಇವಾಗ ಕೇಳಿ. ನಾನು ನನ್ನ ಡೇಟಾ ತೆಗೆಸಿದೆ ಜಸ್ಟ್ ಇವತ್ತು. ನಮ್ಮ ST ಕುಲಬಾಂಧವರಿಗೆ ಹೇಳ್ಬೇಕು ಅಂತ 830 ಜನ ಅಮ್ಮ ಆಂಬುಲೆನ್ಸ್ ಅಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಬೆಂಗಳೂರು ಕರ್ಕೊಂಡು ಹೋಗಿದ್ದೀನಿ ST ಸಮುದಾಯದವ್ರನ್ನ. ಅಮ್ಮ ಆಂಬುಲೆನ್ಸ್ ಅಲ್ಲಿ 830 ಜನನ ಇನ್ ಟೈಮ್ ಕರ್ಕೊಂಡು ಹೋಗಿದ್ದೀನಿ. ನಾನು ದ್ವಾರಗನಹಳ್ಳಿಗೆ ಹೋಗಿದ್ದೆ, ಮಂಚೇನಹಳ್ಳಿ ಹತ್ರ, ನಮ್ಮೂರಿಗೆ ನಮ್ಮ ಶಾಸಕ ಅಂತ. ಒಂದು 5ನೇ ಕ್ಲಾಸ್ ಹುಡುಗಿ ST ಸಮುದಾಯದ ಹುಡುಗಿ ಬಂದು, ಪ್ರದೀಪ್ ಅಂಕಲ್ ನಮ್ಮಮ್ಮ ಅನಾರೋಗ್ಯದಿಂದ ತೀರೋದ್ರು, ನಮ್ಮ ತಂದೆ ಇದಕ್ಕೆ ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗಿದ್ರೆ ನೀರಲ್ಲಿ ಹೊಡ್ಕೊಂಡು ಹೊರಟೋದ್ರು ಅಂಕಲ್, ನಾನು ಚೆನ್ನಾಗಿ ಓದ್ತೀನಿ ಅಂಕಲ್ ಅಂದ್ಲು. ST ಸಮುದಾಯದ ಹುಡುಗಿ, ತಾಯಿ ತೀರೋಗಿದ್ದಾರೆ, ತಂದೆ ತೀರೋದ್ರು. ಆ ಮಗುನ್ ಕರ್ಕೊಂಡೋಗಿ ನಾನು BMW ಕಾರಲ್ಲಿ ಕರ್ಕೊಂಡೋಗಿ ಗೌರಿಬಿದನೂರು ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ಆ ಮಗು ಒಂದು ಮಾತಾಡಿದೆ, ತಲ್ಲಿ ತಂಡ್ರಲ್ಲೇನೆ ಬಳ್ಳಾಪುರ ರೂಲ್ ಶಾಸ್ತ್ರ ನಮ್ಮ ಬಾಧಪಡ್ಬಿಡುದು ಒಪ್ಪೋದೇನ್ ಲೈನಿಂಕ ಯಾವ್ದಾನ್ಕಿ ದಿಗಿಲ್ ಪಡ್ಕೊಂಡ್ರೆ ನೀವು ಏಮನ್ನ ಆಯ್ತು ದಿಗಿಲ್ ಪಡ್ಬಿಡ್ದು. ವಾಳ್ನಿಟ್ಲು ಅನ್ಕೊಂಟಾರು, ವೀಳ್ನಿಟ್ಲು ಅನ್ಕೊಂಟಾರು. ಅಣ್ಣ, ನಮ್ಮ ತಂದೆ ಅಥವಾ ತಾಯಿ, ನಮ್ಮ ತಾತ, ನಮ್ಮ ಅಜ್ಜಿ ಪಕ್ಕದ ಮನೆಯವ್ರು ಹಂಗ ಅನ್ಕೊಂತಾರೆ, ಆ ಮನೆಯವ್ರು ಹಿಂಗ ಅನ್ಕೊಂತಾರೆ. ಹೆಜ್ಜೆಗೂ ಇಂಪ್ರೆಸ್ ಮಾಡಕ್ ಹೋಗಿ EMI ಕಟ್ಟಕ್ಕಾಗಿದ್ಯಾ? ಕಟ್ಟಕ್ಕಾಗಿಲ್ಲ. ನಾನು ಮಹರ್ಷಿಗಳ ಬಗ್ಗೆ ಹಿರಿಯರು ಮಾತಾಡ್ತಾರೆ, ನಾನು ನಮ್ಮ ಸಮುದಾಯದ ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡ್ತೀನಿ. ವಾಲ್ಮೀಕಿ ಮಹರ್ಷಿಗೆ ನೀವು ಪೂಜೆ ಮಾಡಿದಾಗ ಆಗೋ ಖುಷಿಗಿಂತ ನಿಮ್ಮ ಅಪ್ಪನ ಕಾಲಕ್ಕೆ ನಮಸ್ಕಾರ ಹಾಕಿದಾಗ ವಾಲ್ಮೀಕಿ ಖುಷಿ ಜಾಸ್ತಿ ಆಗೋದು. ಇದ್ಯಾರು ಮರ್ತೋಗ್ಬಾರ್ದು. ಚೆನ್ನಾಗಿ ಕಷ್ಟಪಟ್ಟೋದಿ ಬೆಂಗಳೂರಲ್ಲಿ ಸೆಟ್ಲಾಗಿ ನಿಮ್ಮ ಅಪ್ಪ ಚೆನ್ನಾಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಪೈಗೆ ಹೇಳಿದೆ, ನೀನು ತೋಡ್ಕೋವಲ್ಲೆ ಅಂತೆ తండ్రికి మోసం చేసినట్లు రాబోయ
ಜನರಿಗೆ ಮೋಸ ಸೇರಿಸ್ತಿಲ್ಲ. ನಿಮ್ಮ ತಂದೆ ಚೆನ್ನಾಗಿಲ್ಲ ಅಂದ್ರೆ ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸೋ ಪೇಷನ್ಸ್ ಇಲ್ಲ ಅಂದ್ರೆ ನಮ್ಗೆ ಒಳ್ಳೇದಾಗಲ್ಲ. ಇನ್ನೆಲ್ರಿಗೂ ನಾನೆಲ್ಲ ಯುವತಿಯರಿಗೆ ಒಂದು ಹೇಳ್ತೀನಿ, ಚೆನ್ನಾಗಿ ಓದಿ ಒಂದು 5-6 ವರ್ಷ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅಣ್ಣ ಪ್ರದೀಪ್ ಅಣ್ಣ, ನಾನು ಒಂದು ಕಂಪ್ನಿ ಕಟ್ಟಬೇಕು, ಒಂದು ಕೆಲಸಕ್ಕೆ ಹೋಗ್ಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಬೆಳಿಬೇಕು ಅಂದರೆ ಒಂದು 10 ವರ್ಷ ಕಿವಿ ಮುಚ್ಕೋಬೇಕು. ఊర్లో ఏమన్నా అంటారు, ఓ నువ్వు పంచాయతీ ఎలక్షన్కి అయ్యి బోలు గెలుస్తాడు అప్పుడు మగం చూసుకోరా అంటారు. నువ్వు పంచాయతీ ఎలక్షన్కి అయ్యి బోలే గెలుస్తాడు అప్పుడు మగం చూసుకోరా అంటారు. నన్ను అట్లే అనేది 23లో విధానసౌధలో చూసుకుంటాను అని నన్ను అంటారు. నేనేనాದ್ರು ಹುಡುಗರು ಯಾರಾದರೂ ಅಣ್ಣ నేను KS ಎಕ್ಸಾಮ್ ಪಾಸ್ చేస్తానంటే ಓ ಎಂತ 10th ಇದೆ ಅಂತಾರೆ. ನಾನು ಹೇಳೋದು KS ಎಕ್ಸಾಮ್ ಕಟ್ಟಬೇಕಾ ಕಟ್ಟು. ನೋಡಿ, ಒಂದು ಜೀವನದಲ್ಲಿ ಒಂದು ಮಾತು ಹೇಳ್ಕೊಡ್ತೀನಿ, ಯಾವ ಮಾತು ಕೇಳಬೇಡ, ಮನುಷ್ಯನ ಮಾತು ಅಸಲು ಕೇಳಬೇಡ, ಜೀವನದಲ್ಲಿ ಉದ್ಧಾರ ಆಗೋಗ್ತೀಯ. ನೀನು ಗೆಲ್ಲಬೇಕು ಅಂದ್ರೆ, ನಾನು ನನ್ನ ಫ್ರೆಂಡ್ಸ್ನೆಲ್ಲ ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ ನನಗಿಂತ ಬ್ರಿಲಿಯನ್ಸು ಹಾಳಾಗೋಗಿದ್ದಾರೆ. ఎవడన్నా ఏమన్నా అనేకలేదురా భయ భోజనాలు ఇచ్చి పెట్టేస్తారు అన్నా, పక్కింటి వాళ్ళు ఏమన్నా అనేకలే బేజారు. నన్ను యూట్యూబ్లో ఎంత తిడతారన్నా చూస్తువా, ఎంత నగనగుతా ఉన్నా, ఎమ్మెల్యే కాలేదా ఇంకా అవుతాను.